ಮಾನ್ವಿತಾ ಮಹೋತ್ಸವ 2026. ಪ್ರಿಯ ವೀಕ್ಷಕರೇ, ನಿಮಗೆ ಅಚ್ಚರಿಯಾಗಿರಬೇಕು. ಅವರಿವರ ಸಾಧನೆಯನ್ನ ಸದವಸರದಲ್ಲಿ ತೆರೆದಿಡುವ ಮಾನ್ವಿತಾ ವಾಹಿನಿಯು ತನ್ನ ಮಹೋತ್ಸವದ ಅದ್ದೂರಿ ಸುದ್ದಿಯನ್ನ ನೀಡಲು ವಿಳಂಬವೆಸಗಿದ್ದು ಏಕೆ ಎಂದು ಅಂದುಕೊಂಡಿರುತ್ತೀರಿ. ಹೌದು, ತನ್ನ ಕುರಿತು ತಾನೇ ಹೇಳಿಕೊಳ್ಳುವ ಬದಲು ಇತರ ವಾಹಿನಿಯು ತನ್ನನ್ನ ಕಟ್ಟಿಕೊಡುವ ಕುರಿತಂತೆ ಮಾನ್ವಿತಾಳು ಹಾಸ್ಯಗಣ್ಯನಿಂದ ಮೌನವಾಗಿಯೇ ಕಾದು ಕುಳಿತವಳು. ಭಾವನಾ ಟಿವಿಯಲ್ಲಿ, ಮಂಜುನಾಥ ಟಿವಿಯಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮಾನ್ವಿತಾ ಮಹೋತ್ಸವದ ಸುದ್ದಿ ತುಣುಕುಗಳು ಬಿತ್ತರಗೊಂಡಿವೆ. ಕಾರವಾರದ ಶ್ರೀಯುತ ನಾಗೇಂದ್ರ ಕಾರ್ವಿಯವರ ಸಂಪಾದಕತ್ವದಲ್ಲಿನ ಸಾಗರ ಸಾಮ್ರಾಟ ದಿನಪತ್ರಿಕೆಯಲ್ಲಿ ಅಂದವಾದ ಸಚಿತ್ರ ವರದಿಯು ಬಿತ್ತರಗೊಂಡಿದೆ. ಒಂದಿಷ್ಟು ಸುದ್ದಿಗಳು ಮಾನ್ವಿತಾಳ ಕಣ್ಣಳತೆಗೆ ಬಾರದೆ ಮರೆಯಾಗಿರಬಹುದು. ಕಾರ್ಯಕ್ರಮದ ಕುರಿತಂತೆ ಮಾನ್ವಿತಾ ವಾಹಿನಿಯಿಂದ ಬೇಕಷ್ಟು ಸದಭಿಪ್ರಾಯದ ಕರೆಯು ಸ್ವೀಕೃತವಾಗಿದೆ. ಈಗ ಮಾನ್ವಿತಾಳಿಗೂ ತನ್ನೊಳಗನ್ನ ತೆರೆದುಕೊಳ್ಳುವ ತುಡಿತ ಮಿಡಿತಗಳು ಅತಿಯಾಗಿ ಆಕೆಯ ಮುಖವಾಣಿಯಾದ ನಾನು ನಿಮ್ಮ ನರೇಶ್ ಶೆಟ್ಟಿ ನಿಮ್ಮೆದುರಿಗಿದ್ದೇನೆ. 2026 ಫೆಬ್ರವರಿ 22 ಕೇವಲ ಮಾನ್ವಿತಾಳಿಗಲ್ಲ, ಮುಂಡಗೋಡಕ್ಕೆ ಚಾರಿತ್ರಿಕವಾದ ದಿನ. ಮುಂಡಗೋಡದ ಪಂಜುರ್ಲಿ ಹೋಟೆಲಿನ ಸಭಾಂಗಣ ರಂಗುಗೊಂಡಂತಹ ದಿನ. ಮಾನ್ವಿತಾ ವಾಹಿನಿಯು ವರ್ಷ ತುಂಬಿದ ಹೊತ್ತನ್ನ ಮೇಣಬತ್ತಿಯನ್ನ ಹಚ್ಚಿ ಆರಿಸದೆ, ಕೇಕನ್ನ ಕತ್ತರಿಸದೆ, ಭಾರತೀಯ ಶುದ್ಧ ಕನ್ನಡತಿಯಾಗಿ ವರ್ಷದ ದರ್ಪಣದಲ್ಲಿ ತನ್ನನ್ನ ಕಂಡುಕೊಂಡ ಸುದಿನವಾಗಿಸಿದ್ದು ಸಂಸ್ಕೃತಿ ಮುಖಿಯಾಗಿ, ವಿಚಾರ ಪ್ರಚೋದಕವಾಗಿ ಅಷ್ಟೇ. ಅದಕ್ಕಾಗಿಯೇ ವೇದಿಕೆಯಲ್ಲಿ 10 ಜನರನ್ನ ಕುಳ್ಳಿರಿಸಿ ಬೇಡದ್ದನ್ನ ಆಡಿಸಿ ಕುಲಗೆಡಿಸುವ ಬದಲು ಒಬ್ಬರೇ ಸಾಕೆಂದು, ಅವರೇ ಬೇಕೆಂದು ಕರೆದಿದ್ದು ನಮ್ಮ ಮಾನ್ವಿತಾಳ ಆಪ್ತರಾದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರನ್ನು. ಅವರು 5 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವೀಧರರು, ಬಹುಶ್ರತ ವಿದ್ವಾಂಸರು, ಬಹುಮುಖ ಪ್ರತಿಭೆ, ಹಲವು ರಚನಾತ್ಮಕ ಸಂಘಟನೆಗಳಲ್ಲಿ ಇದ್ದವರು, ಮಾತು ಮತ್ತು ಬರವಣಿಗೆಯಲ್ಲಿ ಸಿದ್ಧಿಯನ್ನ ಸಾಧಿಸಿದವರು, 10 ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡವರು, ಮೌಲಿಕವಾದ ಕೃತಿಗಳನ್ನ ನಾಡಿಗೆ ಕೊಟ್ಟವರು, ರೋಲ್ ಮಾಡೆಲ್ ಅಧ್ಯಾಪಕರು, ಯಕ್ಷಗಾನದ ಕೆಲವು ಪಾತ್ರಗಳಿಗೆ ಅವರಿಗವರೇ ಸಾಟಿಯಾದವರು. ಅವರನ್ನ ಮಾನ್ವಿತಾ ಮಹೋತ್ಸವಕ್ಕೆ ಏಕೈಕ ಮುಖ್ಯ ಅಭ್ಯಾಗತರನ್ನಾಗಿ ಬರಮಾಡಿಸಿಕೊಳ್ಳುವಲ್ಲಿನ ಮಾನ್ವಿತಾಳ ಆಯ್ಕೆಗೆ ಎಲ್ಲರೂ ಮೆಚ್ಚಿಕೊಂಡವರೇ. ಅವರು ದೂರದ ಕುಮಟಾದಿಂದ ಪ್ರೀತಿಯಿಂದಲೇ ಬಂದು ಹೋದರು. ಗಂಟೆಗಟ್ಟಲೆ ಮಾತನಾಡಿದರೂ ಮಾತನ್ನ ಮುಂದುವರಿಸಿ ಎಂದವರೇ ಎಲ್ಲ. ಅವರಿಗೆ ಮಾನ್ವಿತಾ ಮನೆಯ ಮನ್ನಣೆಯನ್ನ ಕನ್ನಡ ಕಿರೀಟಿ ಉಪಾಧಿಯೊಂದಿಗೆ ಪ್ರದತ್ತಗೊಳಿಸಲಾಯಿತು. ಇದು ಮಾನ್ವಿತಾ ಮನೆಯ ಮನ್ನಣೆಯಲ್ಲ, ಬದಲಿಗೆ ಮನದ ಮನ್ನಣೆ. ನಾನೆಂದೂ ಮಾನ್ವಿತಾಳ ಮಗುವಾಗಿರುತ್ತೇನೆ ಎಂದು ಅವರ ಮಗು ಮನದ ಮಾತು ಆಪ್ತವಾಗಿತ್ತು. ಇದೇ ಹೊತ್ತಿನಲ್ಲಿ ಮಾನ್ವಿತಾ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ವಿಜೇತರಾದ 8 ಜನರಿಗೆ ಮಾನ್ವಿತಾ ಕಾವ್ಯ ಪುರಸ್ಕಾರವನ್ನ ಶ್ರೀಯುತ ಮಂಜುನಾಥ್ ಬರ್ಗಿಯವರ ಅಮೃತ ಹಸ್ತದಿಂದಲೇ ಪ್ರದಾನಗೊಳಿಸಲಾಯಿತು. ಮಂಜುನಾಥ್ ಬರ್ಗಿಯವರು ಅಧ್ಯಯನದೊಂದಿಗೆ ಬರವಣಿಗೆಯಲ್ಲಿ ತೊಡಗಿ ಪಕ್ವತೆಯನ್ನು ಸಾಧಿಸಿ ನಾಡಿನ ಆಸ್ತಿಯಾಗುವಂತೆ ಯುವ ಕವಿಗಳಿಗೆ ಕರೆಗೊಟ್ಟರಲ್ಲದೆ ಮಾನ್ವಿತಾ ಅಷ್ಟದಿಗ್ಗಜರು ಎಂದು ಘೋಷಿಸಿದ್ದು ಪ್ರಶಸ್ತಿಗೆ ಭಾಜನರಾದ ಎಲ್ಲಾ ಉದಯೋನ್ಮುಖ ಬರಹಗಾರರನ್ನ ಚೇತೋಹಾರಿಗೊಳಿಸಿತ್ತು. ಗಾನ, ನೃತ್ಯ, ಮಾನ, ಸನ್ಮಾನ, ಸಂಹಾರಾಧನೆಗಳಿಂದ ಕಾರ್ಯಕ್ರಮವು ಕಳೆಗಟ್ಟುವಲ್ಲಿ ಲಯೋಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ನಾಗರತ್ನ ಶೆಟ್ಟಿಯವರ ಲಾಲಿತ್ಯಪೂರ್ಣವಾದ ನಿರೂಪಣೆಗೆ ತಾನೇ ಬೆರಗಾದನೆಂದು ಅಭ್ಯಾಗತರಾಗಿದ್ದ ಪ್ರಖ್ಯಾತವಾಗ್ಮಿ ಮಂಜುನಾಥ್ ಬರ್ಗಿಯವರು ಅಳಿಸಲಾಗದ ಶರಾವನ್ನ ನೀಡಿದರು. ಜೊತೆಯಲ್ಲಿ ಸಹಕರಿಸಿದ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಸರ್ವ ಸದಸ್ಯರನ್ನ ಮತ್ತು ನಮ್ಮ ಮಂಜಣ್ಣ ಎಂಬ ಅಭಿಮಾನದಿಂದ ಮಾನ್ವಿತಾಳ ಅಭ್ಯಾಗತರನ್ನ ಅಂತರಂಗದಿಂದ ಮಾನಿಸಿದ ಅಂಕವಲ್ಲಿಯ ವೈಶಾಲಿ ಹೋಮ್ ಟೀಮ್ಗೆ ಮಾನ್ವಿತಾಳು ಋಣಿಯಾಗಿದ್ದಾಳೆ. ಮಾನ್ವಿತಾ ಸ್ವರಚಿತ ಕಾವ್ಯವಾಚನ ಸ್ಪರ್ಧೆಯ ಬಹುಮಾನ ವಿಜೇತರು. ಪ್ರಥಮ ಬಹುಮಾನ ವಿಜೇತರು ಶ್ರೀಯುತ ಮಂಜುನಾಥ್ ಹೊಸ್ಮನೆ, ಕವನದ ಶೀರ್ಷಿಕೆ ಅಮ್ಮ. ದ್ವಿತೀಯ ಬಹುಮಾನ ವಿಜೇತರು ಶ್ರೀಯುತ ಸಿದ್ದು ಎಲ್ ಶಾಬಣ್ಣನವರ್, ಕವನದ ಶೀರ್ಷಿಕೆ ಪಟ್ಟಣದ ನಾರಿ. ದ್ವಿತೀಯ ಬಹುಮಾನ ವಿಜೇತರು ಶ್ರೀಯುತ ಶಿಶಿರ್ ರಮೇಶ್ ಪಾಟೀಲ್, ಕವನದ ಶೀರ್ಷಿಕೆ ಕುವೆಂಪು. ತೃತೀಯ ಬಹುಮಾನ ವಿಜೇತರು ಶ್ರೀಮತಿ ವಿಶಾಲಾಕ್ಷಿ ಶೆಟ್ಟಿ ಹೊಸ್ಮನೆ, ಕವನದ ಶೀರ್ಷಿಕೆ ಅನ್ನಬ್ರಹ್ಮ. ಮೆಚ್ಚುಗೆ ಗಳಿಸಿದ ಕವಿಗಳು ಶ್ರೀಯುತ ಇಸ್ಮಾಯಿಲ್ ಎಸ್ ಮುಜಾವರ್, ಕವನದ ಶೀರ್ಷಿಕೆ ನಮ್ಮವರು. ಕುಮಾರ್ ಕಾರ್ತಿಕ್ ಚಿದಾನಂದ್ ಕೋವಿ, ಕವನದ ಶೀರ್ಷಿಕೆ ನೋಡಿ ಕಲಿಯೋಣ. ಕುಮಾರಿ ಅನ್ನಪೂರ್ಣೇಶ್ವರಿ ಶೇಖಯ್ಯ ಗುಡ್ಡಾಪುರ್ ಮಠ್, ಕವನದ ಶೀರ್ಷಿಕೆ ಬದುಕು ಎಂಬ ಸಂಚಾರಿ. ಕುಮಾರಿ ವೈಷ್ಣವಿ ನಾಣ್ಯಾಪುರ್,
ಕವನದ ಶೀರ್ಷಿಕೆ ಸ್ತ್ರೀ ಪ್ರಲಾಪ. ಸ್ಪರ್ಧಾ ವಿಜೇತರಿಗೆ ಮಾನ್ವಿತ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅಭಿನಂದನೆಗಳು. ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಪ್ರಮುಖರಾದ ಶ್ರೀ ಅರುಣ್ ಕುಮಾರ್ ಶೆಟ್ಟಿ, ಶ್ರೀ ರಾಮ ಉಪ್ಪುಂದ, ಶ್ರೀ ರತ್ನಾಕರ್ ಶೆಟ್ಟಿ, ಶ್ರೀ ಸುರೇಶ ಪೂಜಾರಿ, ಶ್ರೀ ಗಂಗಾಧರಾಚಾರ್ಯ, ಶ್ರೀ ರಾಘವೇಂದ್ರ ಮೊಗವೀರ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಸಹೋದರಿಯರಾದ ಶ್ರೀಮತಿ ಜ್ಯೋತಿರಾಮ್ ಉಪ್ಪುಂದ, ಶ್ರೀಮತಿ ಪ್ರಿಯಾಂಕಾ ರತ್ನಾಕರ್ ಶೆಟ್ಟಿ, ಶ್ರೀಮತಿ ಶಶಿಕಲಾ ಕೃಷ್ಣ ಪೂಜಾರಿ, ಶ್ರೀಮತಿ ಲಕ್ಷ್ಮೀ ಸುರೇಶ್ ಪೂಜಾರಿ, ಶ್ರೀಮತಿ ಪ್ರಜ್ಞಾ ರಮೇಶ್ ಶೆಟ್ಟಿ, ಶ್ರೀಮತಿ ಸುಜಾತಾ ನಾರಾಯಣ್ ಉಪ್ಪುಂದ, ಶ್ರೀಮತಿ ನಾಗರತ್ನ ರಾಘವೇಂದ್ರ ಮೊಗವೀರ್, ಶ್ರೀಮತಿ ಸರಸ್ವತಿ ಸುಧಾಕರ್ ಶೆಟ್ಟಿ, ಶ್ರೀಮತಿ ಮಮತಾ ರಾಘವೇಂದ್ರ ಕುಂದಬಾರಂದಾಡಿ, ಶ್ರೀಮತಿ ಅಶ್ವಿನಿ ಗಂಗಾಧರ್ ಆಚಾರ್ಯ, ಶ್ರೀಮತಿ ಅನುಷಾ ವಿಘ್ನೇಶ್ ಪೂಜಾರಿ, ಶ್ರೀಮತಿ ಸವಿತಾ ಪ್ರಭಾಕರ್ ಶೆಟ್ಟಿ, ಶ್ರೀಮತಿ ನಾಗರತ್ನ ಲೋಕೇಶ್ ಕಟ್ಬೆಲ್ತೂರ್, ಶ್ರೀಮತಿ ಸುಧಾ ವಿನಾಯಕ್ ಗುಡ್ಡೆಯಂಗಡಿ, ಶ್ರೀಮತಿ ದೀಪಿಕಾ ರಾಘವೇಂದ್ರ ದೇವಾಡಿ, ಶ್ರೀಮತಿ ಅಶ್ವಿತಾ ದೀಪಕ್ ಉಪ್ಪುಂದ, ಶ್ರೀಮತಿ ರೇಣುಕಾ ಮಹೇಶ್ ದಾಸ್ ಕಾರ್ವಿ ಸರ್ವರು ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಶ್ರೀಮತಿ ನಾಗರತ್ನ ಲೋಕೇಶ್ ಎಸ್ ಪ್ರಾರ್ಥನೆ ನಡೆಸಿದರು. ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಕುಮಾರಿಯರಾದ ಕುಮಾರಿ ವಿನುತಾ ರಾಘವೇಂದ್ರ ಮೊಗವೀರ, ಜಾನ್ವಿ ರಾಘವೇಂದ್ರ ಮೊಗವೀರ, ಧೃತ್ವಿ ರತ್ನಾಕರ್ ಶೆಟ್ಟಿ, ಧನ್ವಿ ರತ್ನಾಕರ್ ಶೆಟ್ಟಿ, ಅಗಮ್ಯ ಗಂಗಾಧರ್ ಆಚಾರ್ಯ, ನಾಗಶ್ರೀ ಮಂಜುನಾಥ್ ಹೊಸ್ಮನೆ ಹಾಗೂ ಯಶಸ್ವಿ ಎಲ್ಎಸ್ ಮತ್ತು ಹಿತೈಷಿ ಎಲ್ಎಸ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದಪಂಕಜಂ. ಶರಣು ಬೆನಕಲೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಶರಣು ಬೆನಕಲೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಶರಣು ಶಾಂಬನ ಪ್ರೀತಿ ಪುತ್ರನೇ. ಶರಣು ಸಾಂಬನ ಪ್ರೀತಿ ಪುತ್ರನೇ. ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಓಂ ಓಂ ಗಂ ಗಣಪತಯೇ ನಮಃ. 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ. ಏಕವಿಂಶತಿ ಪತ್ರಪೂಜಿತ ಅನೇಕ ವಿಘ್ನನಾಶಕ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ.
ॐ गणपतये नमः। ॐ गणपतये नमः। ॐ गणपतये नमः। मूषिकासना शेषभूषणा शेषविघ्नविनायका। मूषिकासना शेषभूषणा शेषविघ्नविनाशका। दासपुरन्दरा विठ्ठलेशना ईशगुणगणा ಪೊಗಳುವೆ. दासपुरन्दरा ವಿಠ್ಠಲೇಶನ ಈಶಗುಣಗಳ ಪೊಗಳುವೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೇ. ಶರಣು ಸಾಂಬನ ಪ್ರೀತಿ ಪುತ್ರನೇ. ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಓಂ ಗಣಪತಯೇ ನಮಃ. 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 ಧನ್ಯವಾದ. ತಮ್ಮ ಸ್ವರ ಮಾಧುರ್ಯದ ಮೂಲಕ ಸುಶ್ರಾವ್ಯವಾಗಿ ಹಾಡುತ್ತಾ ನಮ್ಮನ್ನ ಒಂದು ಮಧುರವಾದ ಲೋಕಕ್ಕೆ ಪುಣ್ಯ ಪ್ರದಾಯಕವಾದಂತಹ ಒಂದು ಜಗತ್ತಿಗೆ ಶಿಕ್ಷಕಿ ನಾಗರತ್ನ ಅವರು ಕೊಂಡರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಪ್ಪುವುದು ಅನ್ನುವಂತಿರಬೇಕು ಅನ್ನುವ ಹಾಗೆ ಆ ನುಡಿದರೆ ಇರುವಲ್ಲೆಲ್ಲ ಇವತ್ತು ನಮ್ಮ ನಾಗರತ್ನ ಟೀಚರ್ ಹಾಡಿದರೆ ಅಂತ ಸೇರಿಸ್ಕೊಂಡ್ರೆ ಇದು ಹೆಚ್ಚು ಅರ್ಥಪೂರ್ಣ ಎನ್ನುವುದು ನನ್ನ ಭಾವನೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ವೀರ ಈ ನವರಸಗಳಿಗೆ ಕೇಂದ್ರ ತಾಣವಾದ ಭರತನ ನಾಟ್ಯ ಶಾಸ್ತ್ರವನ್ನ ಹಿಡಿದಿಡುವವರೇ ಇಲ್ಲ. ಈ ನಿಟ್ಟಿನಲ್ಲಿ ಇದೀಗ ನಮ್ಮ ಕುಂದಯಕ್ಷ ಕುಟುಂಬದ ಪುಟಾಣಿಗಳಿಂದ ಮಕ್ಕಳಿಂದ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನ ನೋಡಿ ಬರೋಣ. ಕುಮಾರಿ ವಿನುತಾ ರಾಘವೇಂದ್ರ ಮೊಗವೀರ ಮತ್ತು ಕುಮಾರಿ ಜಾನ್ವಿ ರಾಘವೇಂದ್ರ ಮೊಗವೀರ ಪುಟ್ಟ ಮಕ್ಕಳು ತಮ್ಮ ಭರತನಾಟ್ಯವನ್ನು ಪ್ರದರ್ಶಿಸಲಿದ್ದಾರೆ.
ದೈವಿಕವಾದ ಕಲೆ, ದೈವದತ್ತವಾದ ಕಲೆ ಭರತನಾಟ್ಯದ ಮೂಲಕ ಒಂದು ಇಷ್ಟು ಹೊತ್ತುಗಳ ಕಾಲ ನಮ್ಮನ್ನ ದೈವಿಕ ಲೋಕದಲ್ಲಿ ಮುಳುಗಿಸಿದ ಮತ್ತು ಮಾಡಿದಂತಹ ಜೊತೆಗೆ ಹಲವಾರು ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಜಾಸ್ತಿ, ಹಲವಾರು ಯಕ್ಷಗಾನ ಸಂಘಟನೆಗಳನ್ನು ಸಹ ತೊಡಗಿಸಿಕೊಂಡಿದ್ದೇನೆ. ಹಾಗಾಗಿ ಈ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ರಂಗಭೂಮಿ, ಯಕ್ಷಗಾನ ಇದಕ್ಕಾಗಿ ಏನಾದರೂ ಒಂದು ಮಾಡಬೇಕು ನಮ್ಮ ಕೈಯಿಂದ ಆದದನ್ನ ಅನ್ನುವ ಒಂದು ಉದ್ದೇಶದಿಂದ ಈಗ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕಲಾವಿದರು ಇರ್ತಾರೆ, ಸಾಹಿತಿಗಳಿರ್ತಾರೆ, ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇರ್ತಾರೆ. ಅದೇನು ದೊಡ್ಡದಲ್ಲ, ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಅದನ್ನ ಪ್ರಸಾರ ಮಾಡುವಂತ ಹಲವಾರು ದೊಡ್ಡ ದೊಡ್ಡ ವಾಹಿನಿಗಳಿರ್ತವೆ. ಆದರೆ ಎಷ್ಟೋ ಎಲೆ ಬರೆ ಕಾಯಿಗಳಂತಿರುವ, ಅಂದ್ರೆ ಬರೇ ಕಲೆ, ಸಾಹಿತ್ಯ, ಸಂಗೀತ ಅಥವಾ ರಂಗಭೂಮಿ, ನಾಟಕ, ಯಕ್ಷಗಾನ ಅಷ್ಟೇ ಅಲ್ಲ, ಒಬ್ಬ ಹೈನುಗಾರಿಕೆಯಲ್ಲಿ ಸಾಧನೆಯನ್ನು ಮಾಡಿರ್ಬೋದು, ಕೃಷಿಯಲ್ಲಿ ಸಾಧನೆ ಮಾಡಿರ್ಬೋದು, ಜೊತೆಗೆ ಅಡಿಗೆ ಮನೆ ಪ್ರಪಂಚದಲ್ಲಿ ಸಾಧನೆ ಮಾಡಿರ್ಬೋದು, ಹೋಟೆಲ್ ಉದ್ಯಮದಲ್ಲಿ ಸಾಧನೆ ಮಾಡಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ. ಈಗ ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ಒಂದು ಪ್ರಧಾನ ವಾಹಿನಿಗೆ ತಂದು ಪರಿಚಯಿಸುವ ಒಂದು ಸದುದ್ದೇಶದಿಂದ ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಒಂದು ಮಾನ್ವಿತಾ ಸ್ಟುಡಿಯೋ ಎನ್ನುವ ವಾಹಿನಿಯನ್ನ ನಾನು ಕಳೆದ ವರ್ಷ ಶುರು ಮಾಡಿದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಶುರು ಮಾಡಿದೆ. ಈ ಫೆಬ್ರವರಿಗೆ ಇದಕ್ಕೆ ಮಾನ್ವಿತಾ ಸ್ಟುಡಿಯೋಗೆ 1 ವರ್ಷ ತುಂಬಿದಂತಹ ಸಂಭ್ರಮ. ಈ ಒಂದು ಸಂಭ್ರಮಕ್ಕಾಗಿ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವ ಒಂದು ಆಸೆ ಇತ್ತು. ಹಾಗಾಗಿ ನಮ್ಮ ಮಾನ್ವಿತಾ ಸ್ಟುಡಿಯೋ ಈ ಒಂದು ಕಾರ್ಯಕ್ರಮಕ್ಕಾಗಿ ಕಾವ್ಯವಾಚನ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಆ ಕಾವ್ಯವಾಚನ ಸ್ಪರ್ಧೆಯಲ್ಲಿ ನಮಗೆ ಹಲವಾರು ಕವಿಗಳು ಕವನವನ್ನು ಓದಿ ವಿಡಿಯೋ ಮಾಡಿ ಕಳಿಸಿದ್ರು. ಅದನ್ನ ನಾವು ವಿಮರ್ಶಕರಿಗೆ ಹಾಗೆ ಅವರಿಗೆ ಕೊಟ್ಟಾಗ ಅದರಲ್ಲಿ ರಿಸಲ್ಟ್ ಅನೌನ್ಸ್ ಬಂತು. ಅದರಲ್ಲಿ 4 ಜನ ಅಭ್ಯರ್ಥಿಗಳು, ಪ್ರಥಮ ಒಬ್ಬರು, ದ್ವಿತೀಯ ಇಬ್ಬರು, ತೃತೀಯ ಒಬ್ಬರು, ಹಾಗೆ 4 ಮೆಚ್ಚುಗೆ ಗಳಿಸಿದವರು. ಟೋಟಲ್ 8 ಜನರನ್ನ ಅವರು ಆಯ್ಕೆ ಮಾಡಿ ಕಳಿಸಿದ್ರು. ಹಾಗಾಗಿ ಆ 8 ಜನರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇಟ್ಕೊಂಡಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಕಲೆ, ಸಾಹಿತ್ಯ, ಸಂಗೀತ, ರಂಗಭೂಮಿ ಇದರಲ್ಲಿ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭೆಗಳಿರ್ತವೆ. ಅವುಗಳನ್ನ ಗುರುತಿಸಿ ಪ್ರಧಾನ ವಾಹಿನಿಗೆ ತರುವ ಉದ್ದೇಶ ನಮ್ಮದಿದೆ. ಹಾಗೆಯೇ ಬೇರೆ ಬೇರೆ ಕಲೆ, ಸಾಹಿತ್ಯ, ಸಂಗೀತಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಉದ್ದೇಶ ಇದೆ. ಇನ್ನೊಂದು, ನಮ್ಮ ಮುಂಡಗೋಡು ಭಾಗದಲ್ಲಿ ಪ್ರಥಮವಾಗಿ ನಾವು ನಮ್ಮ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಸರ್ವ ಸದಸ್ಯರನ್ನ ಪ್ರಥಮವಾಗಿ ಅಭಿನಂದಿಸ್ತೇನೆ. ಯಾಕಂದ್ರೆ ಸಾಂಸ್ಕೃತಿಕವಾಗಿ ನಾವಿಲ್ಲಿ ಬೆಳಿಬೇಕು ಅನ್ನುವ ಉದ್ದೇಶದಿಂದ ಕಳೆದ ವರ್ಷದಿಂದ ಮುಂಡಗೋಡು ಭಾಗದಲ್ಲಿ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯನ್ನ ನಮ್ಮ ಯುವ ಮಿತ್ರರೊಡಗೂಡಿ ಪ್ರಾರಂಭಿಸಿ ಕಳೆದ ವರ್ಷ ಮುಂಡಗೋಡಿನಲ್ಲಿ ಶ್ರೀ ಪೆರಡೂರು ಮೇಳದವರಿಂದ ಶ್ರೀ ಸಂಪೂರ್ಣ ದೇವಮಾತ್ಮೆಯನ್ನು ಯಕ್ಷಗಾನವನ್ನ ನಮ್ಮ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಆಶ್ರಯದಲ್ಲಿ ಆಯೋಜನೆ ಮಾಡಿದ್ದೆವು. ಈ ವರ್ಷವೂ ಸಹ ಬರುವ ಏಪ್ರಿಲ್ 1ರಂದು ನಮ್ಮ ಮುಂಡಗೋಡದ ಬಸವಣ್ಣ ದೇವರ ದೇವಸ್ಥಾನದ ಆವರಣದಲ್ಲಿ ಏಪ್ರಿಲ್ 1ನೇ ತಾರೀಕಿನಂದು ಶ್ರೀ ಪೆರಡೂರು ಮೇಳದವರಿಂದ ಕವಿರತ್ನ ಕಾಳಿದಾಸ ಮತ್ತೆ ಮಾರುತಿ ಪ್ರತಾಪ ಎನ್ನುವ 2 ಪೌರಾಣಿಕ ಆಖ್ಯಾನಗಳನ್ನ ಇಟ್ಕೊಂಡಿದ್ದೇವೆ. ತಾವುಗಳು ಆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಬರಬೇಕು ಅಂತ ಆಮಂತ್ರಿಸ್ತಾ ಇದ್ದೇನೆ. ಹೆಚ್ಚಿಗೆ ಮಾತಾಡೋದಿಲ್ಲ, ವೇಳೆ ಆಗಿದೆ. ಮಾನ್ವಿತಾ ಸ್ಟುಡಿಯೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮಾನ್ವಿತಾ ಸ್ಟುಡಿಯೋ ಅಂದ್ರೆ
ಕಲೆ, ಸಾಹಿತ್ಯ, ಸಂಗೀತ, ಯಕ್ಷಗಾನ, ರಂಗಭೂಮಿ, ರಾಜಕೀಯ ಇಲ್ಲ. ಆತ್ಮೀಯರೇ, ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕಾವ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡಲು ಆಗಮಿಸಿರುವಂತಹ ನಮ್ಮ ಆತ್ಮೀಯ ಮಿತ್ರರು, ಬರ್ಗಿ ಹೈಸ್ಕೂಲಿನ ಸಂಸ್ಕೃತ ಅಧ್ಯಾಪಕರು ಆಗಿರುವಂತಹ, ಪಂಚಭಾಷಾ ಪದವೀಧರರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರನ್ನ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಮೂಲಕ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಒಂದು ಕಾವ್ಯ ಸ್ಪರ್ಧೆಯ ಬಹುಮಾನ ವಿಜೇತರು ಹಾಗೂ ಮೆಚ್ಚುಗೆ ಗಳಿಸಿದವರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಒಬ್ಬೊಬ್ಬರ ಹೆಸರು ಸಪರೇಟ್ ಆಗಿ ಹೇಳುತ್ತಿಲ್ಲ, ಎಲ್ಲರಿಗೂ ಒಟ್ಟಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆಯ ಸರ್ವ ಸದಸ್ಯರು ಸಹ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಪತ್ರಕರ್ತ ಮಿತ್ರರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಸಮಸ್ತ ಮುಂಡಗೋಡಿನ ನಾಗರಿಕರಿಗೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ಕಳಬೇಡ, ಕೊಲಬೇಡ, ಉಸಿರು ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಉಸಿರು ನುಡಿಯಲು ಬೇಡ. ಮುನಿಯಬೇಡ, ತಣ್ಣೀರಿಗೆ ಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇದೇ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದೇ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಗೂಢ ಸಂಗಮ ದೇವನ ಸ್ವಪರಿ. 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 ಬಡತನಕ್ಕೆ ಅಂಬುವ ಚಿಂತೆ, ಒಡಲಾದರೆ ಉಡುವ ಚಿಂತೆ. ಉಡಲಾದರೆ ಇಡುವ ಚಿಂತೆ. ಇಡಲಾದರೆ ಅಂಟಿರ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಅವರ ಕಂಡನು ಶೂನ್ಯ ಚಿಂತೆ ಇತರೊಬ್ಬರನು. ಕಾಣ ಅನ್ನತ ನಂಬಿಗರ ಚೌಡಯ್ಯ ನಿಶರಣ. ನಂಬಿಗರ ಚೌಡಯ್ಯ ನಿಶರಣ. ನಂಬಿಗರ ಚೌಡಯ್ಯ ನಿಶರಣ. ಧನ್ಯವಾದ. ಕುಮಾರಿ ಹಿತೇಶ್ ಎಲ್.ಎಸ್. ಅವಳ ಒಂದು ಅಪೂರ್ವವಾದ ಭಕ್ತಿಪೂರ್ವಕವಾದ ವಚನ ಗಾಯನವನ್ನು ಕೇಳಿದ್ದೇವೆ ನಾವು. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತೆಗಿಯುವ ಹತ್ತಿ ತಿರುಗಿ ನೋಡ್ಯಾಳ ಅನ್ನುವ ಸಾಲು ಆ ಮಗುವನ್ನು ನೋಡಿದಾಗ ನನಗೆ ನೆನಪಾಗುತ್ತೆ. ಅವಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. Sarade
ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ತಿಪ್ಪ ಹೆಜ್ಜೆಯನ್ನ ಇಡುತ್ತಾ ನಮಗೆ ಮನರಂಜನೆ ಮತ್ತು ಸಂತೋಷವನ್ನ ನೀಡಿದಂತಹ ಬಹಳ ಅದ್ಭುತವಾಗಿ ತಮ್ಮ ಕಲ್ಪನೆಗೆ ನಿಲುಕುವ ನಮ್ಮ ಕಲ್ಪನೆಯನ್ನು ಮೀರಿದ ನೃತ್ಯ ಮಾಡಿದ ಕುಮಾರಿ ಧೃತಿ ಆರ್ ಶೆಟ್ಟಿ ಮತ್ತು ಕುಮಾರಿ ಧನ್ವಿ ಆರ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಹಾಡು ಭಾರತೀಯ ಮತ್ತು ಪಾಶ್ಚಾತ್ಯ ಮಿಶ್ರಿತವಾದ ಶೈಲಿಯಲ್ಲಿ ಈ ನೃತ್ಯ ಕೂಡಿದ್ದು ಒಂದು ವಿಶಿಷ್ಟ ಮಾದರಿಯ ನೃತ್ಯ. ಇದೀಗ ಒಂದು ಭರತನಾಟ್ಯವನ್ನು ನೋಡಿ ಬರೋಣ. ಕುಮಾರಿ ವಿನುತಾ ರಾಘವೇಂದ್ರ ಮೊಗವೀರ ತೋಳಿಂದ.
ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಾಗ ತುಂಬಾನೇ ಖುಷಿ ಅನಿಸ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತಿದೀವಲ್ಲ ಅಂತಂದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಒಂದು ವೇಳೆ ನಾವು ಈ ಕಾರ್ಯಕ್ರಮನ ಮಿಸ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಏನೋ ಒಂದು ಉತ್ತಮವಾದಂಥ ಅಂಶವನ್ನು ಕಳ್ಕೊಳ್ತಿದ್ವಿ, ಮಿಸ್ ಮಾಡ್ಕೊಳ್ತಿದ್ವಿ ಅಂತಂದು ಅಂತಹ ಒಂದು ವಿನೂತನವಾಗಿರುವಂತಹ ಕಾರ್ಯಕ್ರಮ ಇದಾಗಿದೆ. ಅದಕ್ಕೆ ನಾವೆಲ್ಲರೂ ಫುಲ್ ಫ್ಯಾಮಿಲಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ತುಂಬಾನೇ ಖುಷಿ ಪಟ್ವಿ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಮ್ಮ ನರೇಶ್ ಶೆಟ್ಟಿ ಮತ್ತು ನಾಗರತ್ನ ದಂಪತಿಗಳಿಗೆ ಪ್ರಥಮದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನ ವಹಿಸಿರುವಂತ ಶ್ರೀಯುತ ಮಂಜುನಾಥ್ ಬರ್ಗಿ ಸರ್ ಅವರ ಹೆಸರನ್ನ ನಾನು ಕೇಳಿದ್ದೆ, ಬಹಳ ಕಡೆ ಕೇಳಿದ್ದೆ, ಮುಖತಃ ಭೇಟಿಯಾಗಿರಲಿಲ್ಲ. ಆದ್ರೆ ಇವತ್ತು ಅವರ ಒಂದು ತಲೆ ಅನ್ನುವಂಥ ಒಂದು ಪ್ರಪಂಚದಲ್ಲಿರುವಂತಹ ಅಗಾಧವಾದ ಒಂದು ನಾಲೆಡ್ಜ್ ಏನಂತಾರಲ್ಲ, ಜ್ಞಾನ ಸಂಪತ್ತು ನೋಡಿ ಆಶ್ಚರ್ಯ ಆಯ್ತು. ಅವರು 50 ನಿಮಿಷ ನಾನು ಮಾತಾಡದೆ ನೀವೆಲ್ಲ ಸಹಿಸ್ಕೊಂಡ್ರಿ ಅಂತ ಅಂದ್ರು. ಇನ್ನೂ ಒಂದು 50 ನಿಮಿಷ ಮಾತಾಡಿದ್ರು ಕೂಡ ನಾವು ಹಾಗೆ ಕೂತು ಕೇಳ್ತಿದ್ವೇನೋ, ಆ ರೀತಿ ಒಂದು ನಾಲೆಡ್ಜ್ ಅವರಲ್ಲಿದೆ. ಕೇವಲ ಇದೇ ವಿಷಯ ಅಂತಲ್ಲ, ಹಲವಾರು ವಿಷಯಗಳು ಅವರು ನಮ್ಮನ್ನ ಏನು ಮಾತಾಡ್ಕೊಂತ ಹೋದ್ರಲ್ಲ, ಕೇಳಿದ್ರೆ ಇನ್ನ ಕೇಳ್ತಾ ಇರಬೇಕು ಅನ್ನೋಂಥ ಒಂದು ವಾಕ್ ಚಾತುರ್ಯತೆ ಅವರಲ್ಲಿ ಇತ್ತು. ನಿಜಕ್ಕೂ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಒಂದು ಅತಿಥಿಗಳನ್ನ ಕರೆಸಿರುವಂತ ಒಂದು ಡಿಸಿಷನ್ ಏನ್ ತಗೊಂಡಿದಾರಲ್ಲ ನಮ್ಮ ನರೇಶ್ ಶೆಟ್ಟಿ ದಂಪತಿಗಳು, ಇವರು ಒಂದು ಉತ್ತಮವಾದಂತ ನಿರ್ಧಾರ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಅವ್ರು ತಗೊಂಡಿರೋ ಈ ಒಂದು ಡಿಸಿಷನ್ ಕೂಡ ತುಂಬಾನೇ ಪ್ರಮುಖವಾದದ್ದು ಅಂತ ಹೇಳ್ಬೋದು. ಮಂಜುನಾಥ್ ಬರ್ಗಿ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಈ ಕಾರ್ಯಕ್ರಮದ ವಿಶೇಷ ಅಂತ ಅನಿಸ್ತು. ಏಕೆಂದ್ರೆ ಇವನು ನಮ್ಮ ಮಾನ್ವಿತಾ ಸ್ಟುಡಿಯೋ ಏನಿದೆಯಲ್ಲ, ಇದು ಕಲೆ, ಯಕ್ಷಗಾನ, ನೃತ್ಯ ಮುಂತಾದ ಹಲವಾರು ಒಂದು ಅಂಶಗಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇದೆ. ಇವಾಗ ಹೆಂಗಾಗಿದೆ ಕೇಳಿದ್ರೆ ಒಂಥರ ಡಿಜೆ ಯುಗ ಆಗ್ಬಿಟ್ಟಿದೆ. ಏನೇ ಫಂಕ್ಷನ್ ಇರಲಿ ಮೈಕ್ ಹಾಕೋದು, ಡಿಜೆಗೆ ಒಂದು 4 ಸ್ಟೆಪ್ ಹಾಕ್ಬಿಟ್ರೆ ಮುಗೀತು, ಆ ಕಾರ್ಯಕ್ರಮ ಮುಗಿದು ಹೋಯ್ತು ಅಂತ. ಆದ್ರೆ ಅವೆಲ್ಲದರ ಮಧ್ಯೆ ಹಲವಾರು ಒಂದು ಅಂಶಗಳು, ಪ್ರಮುಖ ಅಂಶಗಳಿಗೆ ಇಲ್ಲಿ ಪ್ರಾಧಾನ್ಯತೆ ಕೊಟ್ಟರು. ಚಿಕ್ಕ ಚಿಕ್ಕ ಮಕ್ಕಳು ಭರತನಾಟ್ಯ ಮಾಡಿದ್ರು, ಹಾಡು ಹೇಳಿದ್ರು, ದೇಶಾಭಿಮಾನದ ಬಗ್ಗೆ ಹೇಳಿದ್ರು. ಇವೆಲ್ಲವನ್ನು ನೋಡಿದಾಗ ವಿನೂತನ ಕಾರ್ಯಕ್ರಮ ಅಂತ ಅನಿಸ್ತು. ಅದೇ ರೀತಿ ಈ ಒಂದು ಮಾನ್ವಿತಾ ಸ್ಟುಡಿಯೋ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಒಂದು ಮಾನ್ವಿತಾ ಸ್ಟುಡಿಯೋಕ್ಕೆ ಇವತ್ತು 1 ವರ್ಷದ ಒಂದು ಹುಟ್ಟುಹಬ್ಬದ ಸಂಭ್ರಮ. ಹಲವಾರು ಯೂಟ್ಯೂಬ್ ಚಾನೆಲ್ಸ್ ನಾವು ನೋಡ್ತಿರ್ತೀವಿ, ಎಲ್ಲವೂ ಕೂಡ ಒಂದೇ ರೀತಿ ಇರಲ್ಲ, ಕೆಲವೊಂದು ದಾರಿಯಲ್ಲಿ ಹೋಗ್ತಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇತಿಹಾಸ ವಿಶೇಷ ಅಂತಂದ್ರೆ ಹಲವಾರು ಒಂದು ಸಾಹಿತ್ಯಕ್ಕೆ ಇದು ಪ್ರೋತ್ಸಾಹ ಕೊಡ್ತೀವಿ. ಆಮೇಲೆ ಮುಖ್ಯವಾದದಂದ್ರೆ ಯಕ್ಷಗಾನ ಕಲೆ. ನಮ್ಮಲ್ಲಿನ ಯಕ್ಷಗಾನ ಕಲೆ ಎಷ್ಟು ಫೇಮಸ್ ಇತ್ತಂತಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಜಾತ್ರೆ ಇರಲಿ ಅಥವಾ ಏನಾದರೂ ಒಂದು ಸಭೆ ಸಮಾರಂಭ ಇದ್ದಾಗ ಯಕ್ಷಗಾನ ಕಂಪಲ್ಸರಿ ಇರ್ತಿತ್ತು. ಇವಾಗ ಇಲ್ಲ ಅಂತಲ್ಲ, ಯಕ್ಷಗಾನ ಎಲ್ಲೋ ಒಂಚೂರು ಅಳಿವಿನ ಅಂಚಿಗೆ ಸಾಕ್ತಾ ಇದೆಯೇನೋ ಅಂತ ಅನಿಸ್ತಿದೆ. ಆ ಒಂದು ಕಲೆಯನ್ನ ಎತ್ತಿ ಹಿಡಿಯುವಂತ ಕೆಲಸನ ನಮ್ಮ ಒಂದು ನಾಗರತ್ನ ಮತ್ತು ನರೇಶ್ ದಂಪತಿಗಳು ಮಾಡ್ತಾ ಇದ್ದಾರೆ. ಸ್ವತಃ ನಾಗರತ್ನ ಅವರು ಹಲವಾರು ಯಕ್ಷಗಾನಗಳನ್ನ ಮಾಡ್ತಿರ್ತಾರೆ, ನಾವೆಲ್ಲ ನೋಡ್ತಿರ್ತೀವಿ. ಅಂತ ಒಂದು ಕಲೆಯನ್ನ ಇವರಿಬ್ರು ಜೀವಂತವಾಗಿ ಇಟ್ಟಿದ್ದಾರೆ ನಮ್ಮ ನಡುವೆ ಅಂತಂದ್ರೆ ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಯಾವುದೂ ಇಲ್ಲ. ಇಂಥ ಒಂದು ಒಳ್ಳೆ ಉದ್ದೇಶದಿಂದ ಹುಟ್ಟುಕೊಂಡಿರುವಂತಹ ಮಾನ್ಯತಾ ಸ್ಟುಡಿಯೋಕ್ಕೆ ಇವತ್ತು ವರ್ಷದ ಸಂಭ್ರಮ. ಈ ಒಂದು ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದು ಇಲ್ಲಿಯವರೆಗೆ ತುಂಬಾನೇ ಉತ್ಸಾಹದಿಂದ ಪಾಲ್ಗೊಂಡ್ವಿ, ಖುಷಿ ಪಟ್ವಿ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಿದ್ದೀವಿ. ಮತ್ತು ಇಲ್ಲಿ ಹಲವಾರು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಅವರು ಒಂದು ರೀತಿ ಒಳ್ಳೊಳ್ಳೆ ರೀತಿಯ ಪ್ರೋಗ್ರಾಮ್ಸ್ ಅನ್ನ ಕೊಟ್ಟರು. ಅವೆಲ್ಲದಕ್ಕೂ ಕೂಡ ಮಕ್ಕಳೆಲ್ಲರಿಗೂ ಕೂಡ ನಾವು ತುಂಬಾನೇ ಧನ್ಯವಾದ ಹೇಳ್ತಿದ್ವಿ. ಇನ್ನು ಈ ಒಂದು ಆದಿ ಪುರಸ್ಕಾರ ಸಮಾರಂಭಕ್ಕೆ ನಮಗೆ ಆಹ್ವಾನ ಬಂದಾಗ ನಮ್ಮ ಮನೆಯವರು ತುಂಬಾನೇ ಖುಷಿ ಪಟ್ರು. ಯಾಕಂದ್ರೆ ಈ ಪುರಸ್ಕಾರ ನಡೀತಿರೋದು ಮುಂಡಗೋಡದಲ್ಲಿ. ಅವರಿಗೆ ಮುಂಡಗೋಡು ಅಂತಂದ್ರೆ ಅದೇನೋ ಒಂದು ಅವಿನಾಭಾವ ಸಂಬಂಧ. ನಮ್ಮ ಅತ್ತೆ ವರ್ಕ್ ಮಾಡಿರೋದು ಇಲ್ಲಾಗಿರೋದ್ರಿಂದ ಸುಮಾರು 30 ವರ್ಷಗಳ ಕಾಲ ನಮ್ಮ ಯಜಮಾನರು ಹುಟ್ಟಿರೋದು, ಎಜುಕೇಶನ್ ಎಲ್ಲವೂ ಕೂಡ ಅವರಿಗೆ ಮುಂಡಗೋಡದಲ್ಲಿ ಆಗಿರೋದ್ರಿಂದ
ಮುಂಡುಗೋಡಕ್ಕೆ ನರೇಶ್ ಶೆಟ್ಟಿ ಅವರು ಕರೆದಾಗ ಬಹಳನೇ ಖುಷಿ ಪಟ್ರು. ಇದು ಹೆಂಗಾಗಿದೆ ಅಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ತೀವಲ್ಲ ಅವಾಗಿರುವಂತ ಖುಷಿ ಅವರಿಗೆ ಮುಂಡುಗೋಡಕ್ಕೆ ಹೋಗ್ಬೇಕು ಅಂತ ಅಂದಾಗ ಅವ್ರ ಮುಖದಲ್ಲಿ ಕಾಣಿಸಕ್ ಬಿಡ್ತು. ಹಲವಾರು ಸಲ ಅವರು ಮುಂಡುಗೋಡಕ್ಕೆ ಬರಬೇಕು ಅಂದ್ಕೊಂಡಿದ್ರು. ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗ್ತಿರ್ಲಿಲ್ಲ, ಈ ಕೆಲಸದ ಒತ್ತಡ ಜಂಜಾಟದಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಅವತ್ತು. ಆದ್ರೆ ಎಷ್ಟೋ ವರ್ಷಗಳ ನಂತರ ಅವರು ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೆ ಮುಂಡುಗೋಡಕ್ಕೆ ಬರುವಂತಾಯಿತು. ಅವರ ಮತ್ತು ಮುಂಡುಗೋಡ, ನಮ್ಮ ಒಂದು ಫ್ಯಾಮಿಲಿಗೂ ಮುಂಡುಗೋಡಿಗೂ ಬಹಳ ಕನೆಕ್ಷನ್ ಇದೆ. ಮುಂಡುಗೋಡದ ಒಂದು ಬಾಂಧವ್ಯವನ್ನ ನಮಗೆ ಬೆಸಿಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಯಿತು. ಆ ಮೂಲಕ ಕೂಡ ನಾವು ಮುಂಡುಗೋಡ ಜನತೆಗೆ, ಮುಂಡುಗೋಡ ಈ ಕಾರ್ಯಕ್ರಮಕ್ಕೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಅತ್ತೆಯವರಿಗೂ ಕೂಡ ಹುಷಾರಿರಲಿಲ್ಲ, ಸುಸ್ತು ಅಂತ ಮಲ್ಕೊಂಡಿದ್ರು. ಇವತ್ತು ಬೆಳಿಗ್ಗೆ ಹೇಳಕ್ ಆಗ್ತಿರ್ಲಿಲ್ಲ ಅವರಿಗೆ. ಆದ್ರೂ ಕೂಡ ಅವರು ನಮ್ಮ ಮನೆಯವರು ಅಂದ್ರು, ಮತ್ ಸುಸ್ತಿದ್ರೆ ಬೇಡ ಬಿಡು ನಾವು ಹೋಗಿ ಬರ್ತೀವಿ ಅಂತ. ಇಲ್ಲಪ್ಪ ನಾನು ಬರ್ತೀನಿ ಮುಂಡುಗೋಡಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲ ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಮುಂಡುಗೋಡ ಜನತೆಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಈ ಒಂದು ಮುಂಡುಗೋಡದ ಹೆಸರು ಕೇಳಿ ನೋಡಿದ್ರೆ ಅವರಿಗೆಲ್ಲ ನಮ್ಗೆಲ್ಲ ಏನು ರೋಮಾಂಚನ ಆಗತ್ತಲ್ಲ, ಆ ರೀತಿ ಸಂಬಂಧ ನಿಮ್ ಜೊತೆ ಇದೆ. ಈ ಒಂದು ಕಾರ್ಯಕ್ರಮವನ್ನು ಮುಂಡುಗೋಡದಲ್ಲಿ ಆಯೋಜಿಸಿ ನಮಗೂ ಕೂಡ ಇದರಲ್ಲಿ ಭಾಗವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿರುವಂತ ನರೇಶ್ ದಂಪತಿಗಳಿಗೆ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ಯೂಟ್ಯೂಬ್ ಚಾನೆಲ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಇಂಥ ಒಂದು ಕಾರ್ಯಕ್ರಮ ಆನ್ಲೈನ್ ಕವನ ವಾಚನ ಸ್ಪರ್ಧೆ ಇಟ್ಟರಲ್ಲ, ಅದೇ ರೀತಿ ಈ ಪ್ರಶಸ್ತಿಯನ್ನು ಕೂಡ ಇದು ಆನ್ಲೈನ್ ಮೂಲಕನೇ ಕೊಡ್ಬೋದಿತ್ತವರು. ಏನೋ ಒಂದು ಆನ್ಲೈನ್ದಲ್ಲಿ ಅದಕ್ಕೆ ಏನು ಮುಟ್ಟಿಸ್ಬೇಕಲ್ಲ, ಅದನ್ನು ಒಂದು ಪ್ರಶಸ್ತಿ ಬಂದವರಿಗೆ ಮುಟ್ಟಿಸೋದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೂ ಕೂಡ ಇಲ್ಲಿ ಕರೆಸಿ ನಮ್ಮೆಲ್ಲರ ಜೊತೆ ನಮ್ಮನ್ನು ಬೆರೆಸಿ ಈ ಒಂದು ಸುಂದರ ಸಮಾರಂಭದಲ್ಲಿ ತಮ್ಮೆಲ್ಲರ ಮಧ್ಯೆ ನಮ್ಮನ್ನು ಬೆರೆಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಇಂಥ ಕಾರ್ಯಕ್ರಮಗಳು ಈ ಒಂದು ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ. ಈ ಒಂದು ಮಾನ್ವಿತಾ ಸ್ಟುಡಿಯೋ ಇವತ್ತು 1ನೇ ವರ್ಷದ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿದೆ. ಇದು ಇನ್ನೂ ಹೆಚ್ಚಿಗೆ ಬೆಳೀಲಿ. ಇದರ 10ನೇ ವರ್ಷ, 25ನೇ ವರ್ಷ, ಈ ರೀತಿ ಹಲವಾರು ಬರ್ಡೇಗಳಲ್ಲಿ ನಾವು ಕೂಡ ಭಾಗವಹಿಸೋಂಗಾಗ್ಲಿ. ಈ ಒಂದು ಸಂಸ್ಥೆ ಇನ್ನು ಹೆಚ್ಚಿನ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿ, ಆ ದಂಪತಿಗಳಿಗೆ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದ ಕುರಿತು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಹಕರಿಸಿದ ಸರ್ವರಿಗೂ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ವಂದನೆ, ಅಭಿನಂದನೆಗಳು.